ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೆಯ ಪುತ್ರ ಶಿವರಾಜ್ ಅಣ್ಣ, ನಮ್ಗೆ ದೊಡ್ಡವರು, ಅವರ ಅಭಿಮಾನಿನೂ ನಾನು. ಬಟ್ ಶಿವರಾಜ್ ಅಣ್ಣವರ ಒಬ್ಬ ಅಭಿಮಾನಿ. ಶಿವರಾಜ್ ಅಣ್ಣವ್ರನ್ನ ಕಮಲ್ ಹಾಸನ್ ಅವರ ಒಂದು ಮಾತಿನ ಶೈಲಿಗೆ ಅವ್ರನ್ನ ಯಾಕೆ ಸಿಗಿಸ್ತೀರಿ, ಅವ್ರನ್ನ ಶಿವರಾಜ್ ಕುಮಾರ್ ಅಣ್ಣವ್ರನ್ನ ಬೈತೀರಿ, ತೆಗಳ್ತೀರಿ, ಇದೆಲ್ಲ ಮಾಡೋದು ತಪ್ಪು. ಅವರು ಇಷ್ಟು ಫಿಲ್ಮ್ ತೆಗೆದಿದ್ದಾರೆ, ಕನ್ನಡಕ್ಕಾಗಿ ಕನ್ನಡ ಪಿಕ್ಚರ್ ತೆಗೆದಿದ್ದಾರೆ, ಕನ್ನಡಕ್ಕಾಗಿಯೇ ದುಡಿದಿದ್ದಾರೆ. ಈ ಒಂದು ಕಮಲ್ ಹಾಸನ್ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವರು ಕನ್ನಡದ ಒಂದು ತಮಿಳಿನಿಂದ ಬಂದಂಥ ಕನ್ನಡ ಅಂತ ಹೇಳಿಕೆ ಕೊಟ್ಟಿದ್ದನ್ನು ಅವ್ರ ಮೈಕ್ ಕಸ್ಕೊಂಡು ಅವ್ರಿಗೆ ಏನಾದರೂ ಬೈಬೇಕಾಗಿತ್ತ, ಬುದ್ಧಿ ಹೇಳಬೇಕಾಗಿತ್ತ ಅವರು ಶಿವರಾಜಣ್ಣವರು ಅಂತ ಈ ಶಿವರಾಜಣ್ಣವರ ಅಭಿಮಾನಿ ಇಡೀ ಕನ್ನಡಿಗರಿಗೆ ಪ್ರಶ್ನೆ ಮಾಡ್ತಾನೆ. ಲೇ ಮಗನೇ, ಈ ಸಿಗ್ಲಿ ಬಶ್ಯಾ ಒಂದು ಮಾತು ಹೇಳ್ತಾನೆ ಕೇಳು. ಶಿವರಾಜ್ ಅಣ್ಣವರ ಅಭಿಮಾನಿ ನಿನಗೊಬ್ಬನಿಗೆ, ಎಲ್ರಿಗಲ್ಲ, ನಿನಗೆ ಹೇಳ್ತೀನಿ ಕೇಳು. ಕರ್ನಾಟಕದಲ್ಲಿ ಅಣ್ಣವ್ರ ಪಿಕ್ಚರ್ ನಾನು ಲೆಕ್ಕ ಇಲ್ಲದಷ್ಟು ನೋಡಿದ್ದೀನಿ. ಶಿವರಾಜ್ ಅಣ್ಣವ್ರ ಪಿಕ್ಚರು ಲೆಕ್ಕ ಇಲ್ಲದಷ್ಟು ನೋಡಿದ್ದೀನಿ. ದುಡ್ಡು ಕಳ್ಕೊಂಡು ನೋಡಿದ್ದೀವಿ. ಅವರ ಆ್ಯಕ್ಟಿಂಗನ್ನ ನೋಡಿ ಸಂತೋಷಪಟ್ಟಿದ್ದೀವಿ. ಕೆಲವೊಂದನ್ನು ನಿಂದನೆಯೂ ಮಾಡ್ಕೊಂಡಿದ್ದೀವಿ ಮನಸ್ಸಿನಲ್ಲಿ. ಬುದ್ಧಿವಂತರು ನಿಂದನೆ ಮಾಡ್ಕೊತಾರೆ, ಎಲ್ಲದಕ್ಕೂ ಎಸ್ ಅನ್ನಂಗಿಲ್ಲ. ಬುದ್ಧಿ ಇಲ್ದವರು ಎಲ್ಲ ಎಸ್. ಅದೇ ಎಡವಟ್ಟಾಗಿದ್ದು. ಇವತ್ತು ಈ ಸಿಗ್ಲಿ ಬಶ್ಯಾ ಶಿವರಾಜಣ್ಣವ್ರನ್ನ ಯಾರು ನಿಂದನೆ ಮಾಡಬಾರ್ದು, ಅವರಿಗೆ ಯಾರು ಬುದ್ಧಿ ಹೇಳಬಾರ್ದು. ಅವರು ಕನ್ನಡಕ್ಕಾಗಿ ದುಡ್ದಿದ್ದಾರೆ, ಕನ್ನಡವೇ ಉಸಿರು ಅಂತ ತಿಳ್ಕೊಂಡಿದ್ದಾರೆ. ಇಂಥ ಒಬ್ಬ ಕನ್ನಡಿಗನ್ನ ನಾವು ಕಳ್ಕೊಳ್ಳೋದು ತಪ್ಪು ಅಂತ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಶಿವರಾಜಣ್ಣವರ ಒಬ್ಬ ಅಭಿಮಾನಿ ಒಂದು ಚಾನಲ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಇದನ್ನು ನಾನು ನೋಡಿದಾಗ ಆ ಒಬ್ಬ ಮಂಗ್ಯನ ಮಗನಿಗೆ, ಯಾರು ಶಿವರಾಜಣ್ಣಂಗೆ ಬೈಬೇಡ ಅಂತ ಹೇಳಿದಾನಲ್ಲ, ಆ ಮಂಗ್ಯನ ಮಗನಿಗೆ ನಾ ಹೇಳೋದು ಇಷ್ಟೇ. ಕನ್ನಡ ಬಾರಿಸು, ಕನ್ನಡ ಡಿಂಡಿಮವ, ಜೈ ಹೇ ಕರ್ನಾಟಕ. ಇಂಥ ಒಂದು ಇತಿಹಾಸದ ಈ ಕರ್ನಾಟಕ ಮಣ್ಣಲ್ಲಿ ಹುಟ್ಟಿ ಕನ್ನಡದಲ್ಲಿನ ಪ್ರತಿಯೊಂದು ವ್ಯವಸ್ಥೆ ಕಲ್ಪಿಸಿಕೊಂಡು ನಂತರ ಎಲ್ಲ ಭಾಷೆಯ ಇತಿಹಾಸವನ್ನು ತಿಳ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆದರೆ ತಮಿಳುನಾಡಿನಲ್ಲಿ ಶಿಕ್ಷಣ ಪಡೆದು ಮನೆಯಲ್ಲಿ ತಮಿಳಿನಲ್ಲೇನ ಮಾತಾಡಿ ಕನ್ನಡಿಗರ ಹತ್ರ ಕನ್ನಡದಲ್ಲಿ ಮಾತಾಡೋದು ತಪ್ಪಲ್ಲ ಅಂತ ನಾ ಹೇಳ್ತಾ ಇಲ್ಲ, ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಬಟ್ ಕನ್ನಡಿಗರ ಒಂದು ಹೃದಯ ಎಂಥದ್ದು ಅನ್ನೋದು ಈ ಶಿವರಾಜಣ್ಣನಿಂದ ತಿಳ್ಕೋಬೇಕು, ಮತ್ತು ಸುದೀಪ್ ಅಣ್ಣವರಿಂದ ತಿಳ್ಕೋಬೇಕು, ಮತ್ತು ದರ್ಶನ್ ಅಣ್ಣವರಿಂದ ತಿಳ್ಕೋಬೇಕು, ದುನಿಯಾ ವಿಜಿಯವರ ಅಣ್ಣವರಿಂದ ತಿಳ್ಕೋಬೇಕು, ಎಸ್ ಅಣ್ಣವರಿಂದ ತಿಳ್ಕೋಬೇಕು, ಗಣೇಶ್ ಅಣ್ಣವರಿಂದ ತಿಳ್ಕೋಬೇಕು. ಇವತ್ತಿನ ಪೀಳಿಗೆಗಳಿಂದ ತಿಳ್ಕೋಬೇಕಾಗಿದ್ದು ಏನಪ್ಪ ಅಂದ್ರೆ,
ಆಂಧ್ರದ ಹೀರೋಗಳು ತಗೊಳ್ಳಿ, ತೆಲಂಗಾಣ ಹೀರೋಗಳು ತಗೊಳ್ಳಿ, ತಮಿಳ್ನಾಡು ಹೀರೋಗಳು ತಗೊಳ್ಳಿ, ಕೇರಳ ಹೀರೋಗಳು ತಗೊಳ್ಳಿ, ಮಹಾರಾಷ್ಟ್ರ ಹೀರೋಗಳು ತಗೊಳ್ಳಿ, ದಕ್ಷಿಣ ಭಾರತದ ಎಷ್ಟೋ ರಾಜ್ಯದ ಹೀರೋಗಳು ಕರ್ನಾಟಕಕ್ಕೆ ಬಂದರೆ ಅವರೆಲ್ಲ ಅವರ ರಾಜ್ಯದ ಭಾಷೆಗಳನ್ನು ಆಡು ಭಾಷೆ ಥರನ ಕರ್ನಾಟಕದಲ್ಲಿ ಬಂದು ತಮಿಳಿನಲ್ಲೇ ಮಾತಾಡ್ತಾನೆ. ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋದು ಕನ್ನಡಿಗರು ತಮಿಳಿನಲ್ಲೇ ಉತ್ತರ ಕೊಡ್ತಾರೆ. ನೋಡಪ್ಪ, ನಮ್ಮ ಕರ್ನಾಟಕಕ್ಕೆ ಬಂದಿದೆ, ನಮ್ಮ ಕನ್ನಡನ ಕಲಿ ನೀನು. ನಮ್ಮನ್ನು ಕರ್ನಾಟಕದಲ್ಲಿ ಮಾತಾಡಿಸ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿಸಿದ್ರೆ ನಮಗೂ ಖುಷಿ ಆಗುತ್ತೆ. ನನ್ನ ಎಷ್ಟೋ ಫಾಲೋವರ್ಸ್ ಅಭಿಮಾನಿಗಳಿದ್ದಾರೆ, ಅವ್ರಿಗೂ ಖುಷಿ ಆಗುತ್ತೆ. ನಾವು ಮಾತ್ರ ನಿಮ್ಮ ಇದರಲ್ಲಿ ಬಂದಾಗ ನಾವು ಕನ್ನಡದಲ್ಲಿ ಮಾತಾಡೋಕ್ಕಾಗುತ್ತಾ? ನಿಮ್ಮ ಭಾಷೆಯಲ್ಲೇ ಮಾತಾಡ್ತೀವಿ. ಅಂದ ನಮ್ಮ ಕರ್ನಾಟಕದಲ್ಲಿ ಬಂದಾಗ ನಮ್ಮ ಭಾಷೆಯಲ್ಲಿ ಮಾತಾಡಬೇಕು. ಯಾಕಂದರೆ ನಿಮ್ಮ ಅಭಿಮಾನಿಗಳು ಕರ್ನಾಟಕದಲ್ಲಿ ಬೇಕಾದಷ್ಟಿದ್ದಾರೆ. ಅವರು ಕನ್ನಡಿಗರ ಅಭಿಮಾನಿಗಳು ನಿಮ್ಮಲ್ಲಿ ತಮಿಳ್ನಾಡಿನಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ, ಎಲ್ಲ ಕಡೆ ಹೀರೋಗಳಿಗೆ ಕರ್ನಾಟಕದ ಅಭಿಮಾನಿಗಳು ಇದ್ದಾರೆ. ಬಟ್ ಅವ್ರನ್ನ ಈ ಕರ್ನಾಟಕ ರಾಜ್ಯಕ್ಕೆ ನೀವು ಬಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನೀವು ಕನ್ನಡದಲ್ಲಿ ಮಾತಾಡಿದರೆ ಎಷ್ಟೋ ನಿಮ್ಮ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ. ಆದರೆ ನನ್ನ ಮಕ್ಕಳು ಕನ್ನಡದಲ್ಲಿ ಮಾತಾಡೋಂಗಿಲ್ಲ, ತಮಿಳಲ್ಲೇ ಮಾತಾಡ್ತಾನೆ. ಅದಕ್ಕೆ ಕನ್ನಡಿಗರ ಹೀರೋಗಳು ತಮಿಳಲ್ಲಿ ಅವ್ರಿಗೆ ಉತ್ತರ ಕೊಡ್ತಾರೆ. ಇದು ಕನ್ನಡಿಗರ ಇತಿಹಾಸನ. ಇವತ್ತು ಸಿಗ್ಲಿ ಬಸ್ಸನ್ನು ಕೇಳಿ ಒಂದು ಸಲ ಕೋರ್ಟ್ನಲ್ಲಿ ಆರು ಪ್ರಕರಣಕ್ಕೆ ಸುಮಾರು 100 ಸಾಕ್ಷಿಗಳನ್ನು ಒಳಪಡಿಸಿ ಅವರು ನನ್ನ ಮೇಲೆ ಆರೋಪಿ, ನನ್ನ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ 100 ಸಾಕ್ಷಿದಾರನ ಕೋರ್ಟಲ್ಲಿ ಕರೆಸಿ ಅವ್ರನ್ನ ಕನ್ನಡದಲ್ಲೇನ ಪ್ರಶ್ನೆ ಮಾಡಿ ಕನ್ನಡದಲ್ಲಿನ ನ್ಯಾಯಾಧೀಶರ ಅರ್ಥ ಮಾಡಿಕೊಂಡು ಕೊನೆಗೆ ಆರೋಪಿ ಹತ್ರ ಕನ್ನಡದಲ್ಲಿನೇ ಹೇಳಿಕೆ ಪಡ್ಕೊಂಡು ಕೊನೆಗೆ ಲಾಯರು ಮತ್ತು ಜಡ್ಜ್ಗಳು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನಂದು ಕನ್ನಡದಲ್ಲಿ ನ್ಯಾಯಾಧೀಶರು ಕನ್ನಡದಲ್ಲಿನೇ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ. ಆದರೆ ಅವರು ಇಂಗ್ಲೀಷ್ನಲ್ಲಿ ಆರ್ಗ್ಯುಮೆಂಟ್ ಮಾಡಕತ್ತಿದ್ರು. ಅದನ್ನು ನಾನು ತಡೆ ಹಿಡಿದೆ. ನೋಡಿ, ನಮ್ಮ ರಾಜ್ಯದ ಭಾಷೆಯಲ್ಲಿ ಕಾನೂನು ವಾದ ವಿವಾದ ನಡೆಸಲಿಕ್ಕೆ ಸರಿಯಾದಂಥ ಅರ್ಥಗಂಭೀರವಾದಂಥ ಭಾಷೆ ಇದೆ ಕನ್ನಡ. ನೀವು ಕರ್ನಾಟಕದಲ್ಲಿ ಒಬ್ಬ ಸರ್ಕಾರಿ ವಕೀಲರಾಗಿ ಸಹಕಾರ ಕೊಡಬೇಕಾದಂಥ ಸಾರ್ವಜನಿಕ ಕನ್ನಡಿಗರಿಗೆ ಸಹಕಾರ ಕೊಡಬೇಕು, ನ್ಯಾಯ ಒದಗಿಸಿಕೊಡ್ಬೇಕಾದ್ರೆ ಅವರೆಲ್ಲ ಕನ್ನಡದಲ್ಲಿ ಸಾಕ್ಷಿ ಹೇಳಿರ್ತಾರೆ. ನ್ಯಾಯಾಲಯದ ಮುಂದೆ ಲಾಯರ್ ಹತ್ರ ಅವ್ರು ಪ್ರಶ್ನೆ ಮಾಡಿದ್ದು ಕನ್ನಡದಲ್ಲಿ, ಅವರು ಉತ್ತರ ಕೊಟ್ಟಿದ್ದು ಕನ್ನಡದಲ್ಲಿ. ಇದು ಎಲ್ಲ ಎಸ್. ಬಟ್ ಆರ್ಗ್ಯುಮೆಂಟ್ ಯಾಕೆ ಇಂಗ್ಲೀಷ್ನಲ್ಲಿ? ಅದನ್ನು ಇಂಗ್ಲೀಷ್ನಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಗೌರ್ಮೆಂಟ್ ಅವರು ವಾದ ಮಾಡಕತ್ತಿದ್ರು. ಅದನ್ನು ನಾನು ತಡೆ ಹಿಡಿದೆ. ಸ್ವಾಮಿ, ಅವರು ನಿಮ್ಮ ಹತ್ರ ಇಂಗ್ಲೀಷ್ನಲ್ಲಿ ಹಾಟ್ ಅನ್ನೋದು ನಮ್ಗೆ ಅರ್ಥ ಆಗಂಗಿಲ್ಲ. ಇವತ್ತು ನಾನು 6 ಕೇಸ್ಗೆ ಆರೋಪಿಯಾಗಿ ಇವತ್ತು ನಿಮ್ಮ ನ್ಯಾಯಾಲಯದಲ್ಲಿ 100 ಸಾಕ್ಷಿಗಳಿಗೆ ವಾದ ವಿವಾದ ಮಾಡಿದ್ದೀನಿ. ಇವತ್ತು ಈ ಆರೋಪಿಗೆ ಸಾಕ್ಷಿ ಹೇಳಿದ ಕನ್ನಡದಲ್ಲಿ ನಾವು ಸಾಕ್ಷಿ ಹೇಳಿದ್ದೀವಿ, ಈ ಆರೋಪಿಗೆ ಶಿಕ್ಷೆ ಹಾಕತ್ತು, ಬಿಡುಗಡೆ ಹಾಕತ್ತು ಅನ್ನೋದು ಅವರು ಮತ್ತು ಆರೋಪಿ ವಾದ ವಿವಾದನ ಆಲಿಸಲಿಕ್ಕೆ ಎಷ್ಟೋ ಜನ ಬಂದಿರ್ತಾರೆ. ಆದರೆ ನಂದು ಕನ್ನಡದಲ್ಲಿ ಪಡ್ಕೊಂಡು ಅವ್ರ ಕಡೆಯಿಂದ ಇಂಗ್ಲೀಷ್ನಲ್ಲಿ ಪಡ್ಕೊಳ್ಳೋದು ಯಾವ ನ್ಯಾಯ? ಒಂದು ವೇಳೆ ಇಂಗ್ಲೀಷ್ನಲ್ಲಿ ಪಡ್ಕೊಳ್ಳಿ, ಬೇಡ ಅನ್ನೋಂಗಿಲ್ಲ. ನನಗೂ ಇಂಗ್ಲೀಷ್ ಬಂದಿದ್ದರೆ ನೀವು ಮಾಡಿ ಅಂತಿದ್ದೆ. ಬಟ್ ಅವ್ರು ಸಾಕ್ಷಿಗಳಿದ್ದವ್ರಿಗೂ ಇಂಗ್ಲೀಷ್ ಬಂದಿದ್ರೆ ಮಾಡಿರಿ ಅಂತ ಹೋಗ್ತಿದ್ದೆ. ಬಟ್ ಇಲ್ಲೇ 190ರಷ್ಟು ಕನ್ನಡ ಬಳಕೆ ಮಾಡಿಕೊಂಡು 10% ಇಂಗ್ಲೀಷ್ ಯಾಕೆ ಅದಕ್ಕೆ ಸೇರ್ಪಡೆ ಮಾಡ್ತೀರ?
ಇವತ್ತು ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇರೋದು ನನಗೂ ಅರ್ಥ ಆಗ್ತಾಯಿಲ್ಲ, ಇಲ್ಲಿ ನೂರಾರು ಮಂದಿ ಸಾಕ್ಷಿ ಹೇಳಿದಂಥ ಸಾಕ್ಷಿಗಳಿಗೂ ಅರ್ಥ ಆಗ್ತಾಯಿಲ್ಲ ಅವ್ರು ಇಂಗ್ಲೀಷ್ನಲ್ಲಿ ಮಾಡೋದು. ಅದೇ ಕನ್ನಡದಲ್ಲಿ ಮಾಡಿದರೆ ಎಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೇಳಿ ಅಂದೆ ನಾನು. ಅವಾಗ ನ್ಯಾಯಾಧೀಶರು ಅರ್ಥ ಮಾಡಿಕೊಂಡ್ರು. ಕನ್ನಡದಲ್ಲಿ ಆರ್ಗ್ಯುಮೆಂಟ್ ಮಾಡಿ ಅಂದರು. ಕನ್ನಡದಲ್ಲೇ ಆರ್ಗ್ಯುಮೆಂಟ್, ಕನ್ನಡದಲ್ಲೇ ತೀರ್ಪು ಪಡೆದಂಥ ಕನ್ನಡಿಗ ಈ ಸಿಗ್ಲಿ ಬಶ್ಯಾ ಶಿವರಾಜ ಅಣ್ಣವರ ಅಭಿಮಾನಿ, ಒಬ್ಬ ಅಭಿಮಾನಿಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕನ್ನಡಕ್ಕೆಷ್ಟು ಇತಿಹಾಸ ಇದೆ ಅನ್ನೋದನ್ನು, ಈ ಕನ್ನಡ ಉಸಿರಿಗೆ ಎಷ್ಟು ಇತಿಹಾಸ ಅನ್ನೋದನ್ನು, ಕನ್ನಡ ಧ್ವಜಕ್ಕೆ ಎಷ್ಟು ಇತಿಹಾಸ ಐತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಒಬ್ಬ ಕಮಲ್ ಹಾಸನ್ ಅಂತವನು ಈ ಶಿವರಾಜ್ ಕುಮಾರ್ ಅನ್ನಂಥವ್ರು ಬರ್ತಾಯಿದ್ರು. ನಾನು ಕನ್ನಡ ಧ್ವಜ ಹಿಡ್ಕೊಂಡು ಹೆಂಡ್ರು ಮಕ್ಕಳು ಕರ್ಕೊಂಡು ರೋಡ್ನಲ್ಲಿ ಹೋರಾಟ ಮಾಡ್ಕೊಂಡು ಹೊಂಟಿದ್ದೆ. ನಾನು ರೋಡ್ನಲ್ಲಿ ಈ ಗುಣ ಉಳ್ಳವರು ಇವರೇ ಅಲ್ಲ, ಈ ಗುಣ ಉಳ್ಳವರು ಕಾರ್ ತರಬಿದ್ರು. ಸೀದಾ ತಮ್ಮ ನಿಂತ್ಕೋ ಅಂದರು. ನಾನು ರೋಡ್ನಲ್ಲಿ ನಡ್ಕೊತ ಹೊಂಟಿದ್ದೆ. ನನ್ನ ಹೆಂಡತಿ ಮಕ್ಕಳು ಬರ್ತಾಯಿದ್ರು. ಅವಾಗ ನನ್ನ ಮಗ ಕನ್ನಡ ಧ್ವಜ ಹಿಡಿದಿದ್ದ. ಅವನು ಕಾರ್ ತರುವಿ, ಏನು ನೀ ರೋಡ್ನಲ್ಲಿ ಈ ಥರ ನಡೀತಾ ಇದೆಯಲ್ಲ, ಏನೇನು ಎದಕ್ಕೋಸ್ಕರ ನಡೀತೀಯ? ಮಕ್ಕಳನ್ನ ಶಿಕ್ಷಣ ಕೊಡಿಸ್ಬೇಕಾದವನು ರೋಡ್ನಲ್ಲಿ ಈ ಥರ ನಡೆಸ್ಕೊಂಡು ಹೊಂಟಿದೆಯಲ್ಲ. ನಾನು 4 ದಿವಸ ಆಯ್ತು ನಡೀತಾ ನಿಮ್ಮದು ಟಿ ವಿಯಲ್ಲಿ ನೋಡಕತ್ತು. ನೀನು ಯಾರಿಗೋಸ್ಕರ ಹೋರಾಟ ಮಾಡಕತ್ತೀರಿ? ನೀನು ಹಿಂದೆ ಯಾರದಾರ ಅಂತ ಕೇಳಿದವ. ಅದಕ್ಕೆ ನಂದು ತಲೆ ನಡೆದು ಸುಸ್ತಾಗಿತ್ತು. ಇವನೊಬ್ಬ ಹುಚ್ಚ ನನ್ನ ಮಗ ಅದಾನವ, ಇವನಿಗೆ ಸ್ವಲ್ಪ ಬಿಸಿ ತಟ್ಟಿಸ್ಬೇಕಂತಂದು ಇನ್ನೊಮ್ಮೆ ಹೇಳ್ರಿ ಏನಂದ್ರಿ ಅಂದೆ. ಅಲ್ಲೋ ನೀನು ಹೋರಾಟ ಮಾಡೋಕೆ ಹೊಂಟಿ ನಿಂತಿಯಲ್ಲ ಹೆಂಡ್ರು ಮಕ್ಕಳು ಕರ್ಕೊಂಡು, ನೀನು ಹಿಂದೆ ಯಾರು ಅದಾರ ನಿನಗೆ ಸಪೋರ್ಟ್ ಕೊಡೋರು ಅಂತ ಕೇಳಿದೆ ಅಂದ. ಇದು ಏನು ಅಂತ ತೋರಿಸಿದ್ದು ನನ್ನ ಮಗನ ಕೈಯಂಗೆ ಕನ್ನಡ ಧ್ವಜ ಹಿಡ್ಕೊಂಡು. ಇದು ಕನ್ನಡ ಧ್ವಜ ಎಲ್ಲರಿಗೂ ಗೊತ್ತು ಅಂದ. ಅದಕ್ಕೆ ನಾನು ಹಿಂದೆ ಯಾರು ಅದಾರ ಅಂತ ನೀವು ಕೇಳಿದ್ರಲ್ಲ, ಈ ಕನ್ನಡ ಧ್ವಜದಾಗ 6 ಕೋಟಿ ಕನ್ನಡಿಗರಲ್ಲಿ ನೀನೊಬ್ಬ ಹಡಿಬಿಟ್ಟಿ ಮಗ ಅದೇನೋದು ಮರಿಬೇಡ, ರೈಟ್ ಹೇಳ ಅಂತ ಹೇಳಿ ಕಳಿಸಿದೆ ನಾನು. ಅಂಥ ಕನ್ನಡಿಗ ಸಿಗ್ಲಿ ಬಶ್ಯಾ ನಾನು. ಕನ್ನಡಕ್ಕೆ ಯಾರೇ ಅವಮಾನ ಮಾಡಿದರೂ ಅಂಥವನಿಗೆ ಒಬ್ಬ ಕುರಿ ಕಾಯೋನು ಕ್ಯಾಕರಿಸಿ ಉಗಿತಾನೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಚಿಕ್ಕವರಾಗಕ್ಕೆ ಹೋಗಬೇಡಿ. ದರ್ಶನ್ ಅವ್ರು ನೋಡು, ಅದೇ ಯಾರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರಲ್ಲ ದರ್ಶನ್ ಅವರು, ಇದೇ ಒಂದು ರೇಣುಕಾಸ್ವಾಮಿ ಅವನ್ನ ತಗೊಂಡು ಬಂದು ಸ್ಟೇಷನ್ನಲ್ಲಿ ಕೊಟ್ಟು, ಇಂಥ ಮಹಿಳೆಗೆ ಇಂಥ ಮೆಸೇಜ್ಗಳು ಬಿಡ್ತಾ ಇದ್ದಾನೆ ಹಲ್ಕ ನನ್ನ ಮಗ, ಇವನು ಒಳಗೆ ಹಾಕ್ರಿ, ನೂರಾರು ಹೆಣ್ಮಕ್ಳ ಜೀವನ ಹಾಳು ಮಾಡ್ತಾನೆ ಅಂತಂದು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ದರ್ಶನ್ ಅವರು ಇವತ್ತು 7 ತಿಂಗಳು ಜೈಲು ಅನುಭವಿಸ್ತಿದ್ದಿಲ್ಲ. ಅವರು ಒಂದು ಮಾಧ್ಯಮಗಳಿಗೆ ನಿಂದನೆ ಮಾಡೋದು, ಒಬ್ಬ ಹೀರೋ ಆದಂಥವನು ಮಾಧ್ಯಮಗಳಿಗೆ ನಿಂದನೆ ಮಾಡೋದು ತಪ್ಪು. ಅವ್ರು ತಪ್ಪು ಅಂತ ತಿಳ್ಕೊಂಡು ಅವನು ಅಪರಾಧಿ ಮಾಡಬೇಕಂತ ನನ್ನ ಹಠ ಇಲ್ಲ. ಯಾಕಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲದ ಕಾರಣ ಆ ಪ್ರಕರಣದಲ್ಲಿ ಈ ಸಿಗ್ಲಿ ಬಶ್ಯನ ವಾದದಲ್ಲಿ ದರ್ಶನ್ ಅವರಷ್ಟೇ ಅಲ್ಲ, ಆ ಪ್ರಕರಣದಲ್ಲಿ ಇರೋರೆಲ್ಲ ನಿರಪರಾಧಿ ಅಂತ ಸಾಬೀತುಪಡಿಸೋಂಥ ತಲೆ ಈ ಸಿಗ್ಲಿ ಬಶ್ಯನ ಅಂತಲೇ ಇದೆ. ಹಂಗೆ ಇವತ್ತು ದರ್ಶನ್ ಅವರು ಆ ರೀತಿ ಚಿಕ್ಕ ಒಂದು ಮರುವಿನಿಂದ 5 ನಿಮಿಷದ ಸಿಟ್ಟಿನಿಂದ ಕಾನೂನು ಕೈ ತಗೊಂಡು ಇವತ್ತು 7 ತಿಂಗಳು ಜೈಲು ಅನುಭವಿಸಿ ಇವತ್ತು ಎಷ್ಟೋ ಎಲ್ಲರೂ ದರ್ಶನ್ ಅವ್ರಿಗೆ ಇತಿಹಾಸ ಕೊಟ್ಟಂಥವ್ರು ಕೆಲವೊಬ್ಬರು ಆತನ ಒಂದು ನಡವಳಿಕೆ ನೋಡಿ ಸ್ವಲ್ಪ ಆಗಿದ್ದು ನಾವು ಉಂಟು. ಆದರೆ ಆತ 5 ನಿಮಿಷ ಸಿಟ್ಟಿಗೋಸ್ಕರ ಹಂಗಾಯ್ತು. ಆದರೆ ಇದು ಸಮಾಧಾನದಿಂದ ಕುಂತು ಒಂದು ಕಮಲ್ ಹಾಸನ್ ಅವರು ಒಂದು ಭಾಷಣ ಮಾಡೋ ಸಂದರ್ಭದಲ್ಲಿ ಶಿವರಾಜ್ ಅಣ್ಣವ್ರು ಅಲ್ಲಿ ಇರಲಿಲ್ಲ ಅಂದಿದ್ದರೆ ಶಿವರಾಜ್ ಅಣ್ಣವ್ರನ್ನ ಯಾರೂ ಬೈತಿದ್ದಿಲ್ಲ. ಅವರು
ಮನೆಯಲ್ಲಿ ತಮಿಳು ಓದೋದು, ಶಿಕ್ಷಣ ಪಡೆದದ್ದು ತಮಿಳಲ್ಲೇ, ಕನ್ನಡದನ್ನ ಮಾತ್ರ ಬಾಯಲ್ಲಿ ಇಟ್ಕೊಳ್ಳೋದು ಎಷ್ಟೇ ಅನ್ನೋದು ಇವತ್ತು ಜನರಿಗೆ ಗೊತ್ತಾಗ್ತಿದ್ದಿಲ್ಲ. ಯಾಕಂತಂದರೆ ಅವ ಹೇಳ್ತಾನೆ ಅವ್ರ ಕೈಗೇನು ಮೈಕ್ ಕಸ್ಕೋಬೇಕಾಗಿತ್ತ ಅಂತ. ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತಂದು ಆ ಮಾತು ಶಿವರಾಜಣ್ಣವ್ರಿಗೆ ತಟ್ಟಿದಾಗ ಅವ್ರು ಎದ್ದು ಬಂದು, ಸ್ವಲ್ಪ ತಡೀರಿ, ಯಾಕೆ ನೀವು ಕನ್ನಡಕ್ಕೆ ಅವಮಾನ ಮಾಡ್ತೀರಿ, ಆ ಮಾತನ್ನ ಹಿಂದಕ್ಕೆ ತಗೊಂಡು ಬೇರೆ ಮಾತಾಡಿ. ಯಾಕಂದರೆ ಒಬ್ಬ ಕನ್ನಡಿಗನು ಈ ಒಂದು ತಮ್ಮ ಹಸನದಲ್ಲಿ ಇದಾನ ಅನ್ನೋದು ಮರಿಬೇಡಿ. ಕನ್ನಡಕ್ಕೆ ಅವಮಾನ ಮಾಡಬಾರ್ದು. ಕನ್ನಡದಲ್ಲಿನ ಹುಟ್ಟಿ ಕನ್ನಡದಲ್ಲಿನ ಮೊದಲು ಹೀರೋ ಆಗಿ ಇವತ್ತು ತಮಿಳ್ನಾಡಿನಲ್ಲಿದ್ದು, ತಮಿಳ್ನಾಡಿಗೂ ನೀವು ನಿಂದನೆ ಮಾಡಬೇಡಿ ಅಂತ ಹೇಳೋದು, ತಮಿಳಿನಲ್ಲಿ ಮಾತಾಡಬೇಡಿ ಅಂತ ಹೇಳೋದಿಲ್ಲ. ನಾನು ಮಾತಾಡ್ತೀನಿ ತಮಿಳಿನಲ್ಲಿ. ಮಾತಾಡೋಕ್ಕೆ ಬರಲಿಲ್ಲ ಅಂದರೂ ಕೆಲವೊಂದು ಹಾಡುಗಳು, ಅರ್ಥ ಗಂಭೀರವಾದಂಥ ಹಾಡುಗಳ್ನು ನಾನು ಹೇಳ್ತೀನಿ, ಸಂತೋಷ ಪಡ್ತೀನಿ. ನಾನು ವಿಜಯಕಾಂತನ ಪಿಕ್ಚರ್ನಿಂದ ಹಿಡಿದು ಎಂತಿಂಥ ಹೀರೋಗಳು ಪಿಕ್ಚರ್, ತಮಿಳು ಹೀರೋಗಳು ಪಿಕ್ಚರ್ ನೋಡಿದ್ದೀನಿ. ಆಂಧ್ರದಲ್ಲಿ ನಾಗೇಶ್ವರರಾವ್ ಮತ್ತು ಎಂಥವ್ರು ಫಿಲ್ಮ್ನಿಂದ ಹಿಡಿದು ಪ್ರತಿಯೊಂದು ಹೀರೋಗಳು ಪಿಕ್ಚರ್ ನೋಡಿದ್ದೀನಿ. ಮಮ್ಮೂಟಿ ಕೇರಳ ಅವ್ರ ಪಿಕ್ಚರ್ ನೋಡಿದ್ದೀನಿ. ಈ ಕಡೆ ನೋಡಿದ್ರೆ ಈ ಮಹಾರಾಷ್ಟ್ರದಲ್ಲಿ ಹೀರೋಗಳು ಎಂತೆಂಥ ಹೀರೋ, ಮನೋಜ್ ಕುಮಾರ್ ಅವ್ರ ಪಿಕ್ಚರ್ ನೋಡಿದ್ದೀನಿ. ಅಂಥ ಹೀರೋಗಳು ಪಿಕ್ಚರ್ ನೋಡಿದ್ದೀನಿ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಪಿಕ್ಚರ್ ನೋಡಿದ್ದೀನಿ. ಅವರೆಲ್ಲ ರಿಯಲ್ ಹೀರೋಗಳು. ನೀವೆಲ್ಲ ರಿಯಲ್ ಹೀರೋ ಅಂತ ನಾವು ಯಾವ ನಂಬಿಕೆ ಮೇಲೆ ಹೇಳಬೇಕು? ಇಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಅವಮಾನ ಆಗುತ್ತೆ, ಆಗಬಾರ್ದಂದ್ರೆ ಯಾಕೆ ಅದನ್ನು ತಡೆ ಹಿಡಿಬಾರ್ದು ಅಂತಂದು ಶಿವರಾಜಣ್ಣವ್ರ ಅಭಿಮಾನಿ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅವನಿಗೆ ನಾನು ಸ್ವಲ್ಪ ನಿಂದನೆ ಮಾಡಿ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಜಾಗೃತಿ ಕೊಟ್ಟಿದ್ದೀನಿ. ಯಾಕಂದರೆ ನಿಮ್ಮಲ್ಲಿ ಎಲ್ಲ ವಿದ್ಯೆ ಇದೆ. ಅದೇ ಶಿವರಾಜಣ್ಣವರು ಅಷ್ಟು ಮಾತು ಹೇಳಿದರೆ ಇವತ್ತು ಕರ್ನಾಟಕದ ಕನ್ನಡಿಗರು ಅವ್ರಿಗೆ ಚಕ್ರವರ್ತಿನ ಅಂತ ನಾವು ಕರಿಬೋದಾಗಿತ್ತು. ಏನಿದೆ ಅದಕ್ಕೆ ಗಾಂಧಿ ಹೊಟ್ಯಾಗ ಗಾಂಧಿ ಹುಟ್ಟಲ್ಲ, ಗೋಡ್ಸೆನ ಹೊಟ್ಯಾಗ ಗೋಡ್ಸೆ ಹುಟ್ಟಂಗಿಲ್ಲ, ಕುಡ್ಕುನ ಹೊಟ್ಯಾಗ ಕುಡುಕು ಹುಟ್ಟಂಗಿಲ್ಲ. ಪ್ರತಿಯೊಂದು ಗುಣಾನುಗಳು. ಇವತ್ತು ನಮ್ಮಪ್ಪಗೆ ನಾವು 23 ಜನ ಮಕ್ಕಳು, 22 ಜನ ವೇಸ್ಟು, ಸಿಗ್ಲಿ ಬಸ್ ಫಾಸ್ಟ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ನಾನು ಜೀವನನೂ ಗೆದ್ದಿದ್ದೀನಿ, ಈ ದೇಶದ ಪ್ರೀತಿನೂ ಗೆದ್ದಿದ್ದೀನಿ. ಯಾಕಂದ್ರೆ ನಾನು ರಾಮಾಯಣನ ನಂಬಿ ನಡಿಲಿಲ್ಲ, ಮಹಾಭಾರತನ ನಂಬಿ ನಡಿಲಿಲ್ಲ. ಅದರಲ್ಲಿ ಅರ್ಥ ಮಾಡಿಕೊಂಡು ಇವು ಎರಡೂ ಹೆಣ್ಣಿನಿಂದ ಸರ್ವನಾಶ ಆದವು. ಆದರೆ ಸತ್ಯಯುಗದಲ್ಲಿ ಸತ್ಯ ಹರಿಶ್ಚಂದ್ರ ಜೀವನನೂ ಗೆದ್ದ, ಹೆಂಡತಿನೂ ಗೆದ್ದ, ಹೆಂಡತಿ ಮಕ್ಕಳನ್ನೂ ಗೆದ್ದ, ಸತ್ಯನೂ ಗೆದ್ದ. ಅಂಥ ಈ ಒಂದು ಕಲಿಯುಗದಾಗ ಬುದ್ಧ ಮತ್ತು ಬಸವಣ್ಣ, ಅಂಬೇಡ್ಕರ್, ಈ ರೇವಣ ಸಿದ್ಧನ ಮಗ ಸಿದ್ದರಾಮಯ್ಯ, ಇಂಥವ್ರ ಕಾಯಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರಿಗೆ ಈ ಥರ ಸಲ್ಯೂಟ್ ಹೊಡಿತೀನಿ. ಅಂಥವ್ರಿಗೆ ಅಂದರೆ ನೀವು ನಮ್ಗೆ ಶಿಕ್ಷೆ ಕೊಡೋದಕ್ಕಿಂತ ದೇವರೇ ಶಿಕ್ಷೆ ಕೊಡ್ತಾನೆ, ಇದು ಸತ್ಯ. ಅದಕ್ಕೆ ಇವರಿಗೆಲ್ಲ ನೆಶೆಯಿಂದ ಸಾವಿರಾರು ಕೋಟಿ ಬಂಡವಾಳ ಹಾಕಿ ಸಾವಿರಾರು ಕೋಟಿ ದುಡ್ಡು ಮಾಡಿಕೊಂಡು ಸುಮ್ಮನೆ ಯಾವುದೂ ಇತಿಹಾಸ ಇಲ್ದಂಗೆ ಇವರೆಲ್ಲ ಹಾಳಾಗ್ತಾಯಿದ್ದಾರೆ. ಇವತ್ತು ಈ ಒಂದು ಇತಿಹಾಸಕ್ಕೆ ನನಗೆ ಬೇಜಾರಾಗುತ್ತೆ. ಗನ್ನು ಮತ್ತು ಲಾಂಗ್ ಹಿಡಿಬೇಡಿ, ಹಾಳೆ ಪೆನ್ ಹಿಡಿದು ಫಿಲ್ಮ್ ಮಾಡಿ. ಈ ಸಿಗ್ಲಿ ಬಸ್ 511 ಕ್ರಿಮಿನಲ್, 158 ಸಿವಿಲ್ ಆಳತೆ ತಿಳ್ಕೊಂಡು ಬಸ್ಸ ಇದ್ದೀನಿ.
ಯಾಕಂದ್ರೆ ನಾನು ಹಳ್ಳಿ ಪೆನ್ ಹಿಡಿದು ಪಿಕ್ಚರ್ ಮಾಡೋನು, ಮೈಲಾರ ಮಾದಪ್ಪನಂಥ ಪಿಕ್ಚರ್ ತೆಗೆಯೋನು, ಮಧುಕರಿ ನಾಯಕರಂಥ ಪಿಕ್ಚರ್ ತೆಗೆಯೋನು, ಸಂಗೊಳ್ಳಿ ರಾಯಣ್ಣಂಥ ಪಿಕ್ಚರ್ ತೆಗೆಯೋನು, ಛತ್ರಪತಿ ಶಿವಾಜಿ ಮಹಾರಾಜರಂಥ ಪಿಕ್ಚರ್ ತೆಗೆಯೋನು, ಅದೇ ಥರ ಪವಾಡ ಪುರುಷರ ಪಿಕ್ಚರ್ ತೆಗೆಯೋನು, ಶರಣೆಯರ ಪಿಕ್ಚರ್ ತೆಗೆಯಬೇಕು. ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥವ್ರ ಇತಿಹಾಸನ ಮಕ್ಕಳ ತಲೆಯಾಗಿ ತುಂಬಿದರೆ ಅವರು ಮುಂದಿನ ಒಂದು ಇತಿಹಾಸನ ಉಳಿಸ್ಕೊಂಡು ಹೋಗ್ತಾರೆ. ನೀವೆಲ್ಲ ಏನು ಮಾಡ್ತಾಯಿದ್ದೀರಿ? ತಪ್ಪು ಮಾಡ್ತಾಯಿದ್ದೀರಿ, ಜನರನ್ನು ದಾರಿ ತಪ್ಪಿಸ್ತಾಯಿದ್ದೀರಿ. ಇವತ್ತು ಎಲ್ಲರೂ ಮುಂದಿನ ದಿನಗಳಲ್ಲಿ ನಾನು ಉತ್ತರ ಕೊಡ್ತೀನಿ. ಅದಕ್ಕೋಸ್ಕರ ಕನ್ನಡ ಭಾಷೆ ಉಸಿರು, ಕನ್ನಡವೇ ಹಸಿರು. ಅದಕ್ಕೋಸ್ಕರ ಈ ಭಾಷೆಯ ಮುಂದೆ ಯಾರೂ ದೊಡ್ಡವರಲ್ಲ. ಈ ಭಾಷೆಗೆ ಅವಮಾನ ಆದರೆ, ಕನ್ನಡಕ್ಕೆ ಅವಮಾನ ಆದರೆ ಅವ್ರನ್ನ ಯಾರೂ ಕ್ಷಮಿಸಂಗಿಲ್ಲ. ಇದು ಕನ್ನಡಿಗರ ಒಂದು ಶಕ್ತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.